ಹಾಯ್ ಬಂದ ಮಿತ್ರರೇ, ಬನ್ನಿ ಇವತ್ತಿನ 2 in 1 ರೆಸಿಪಿ ಮಾಡೋಣ. ಅದಕ್ಕೆ ಸಬ್ಬಸಿಗೆ ಸೊಪ್ಪು 1 ಕಟ್ಟು, ತೊಗರಿಬೇಳೆ 1.5 ಕಪ್ ತೊಗೊಂಡಿನಿ. ತೊಗರಿಬೇಳೆ ಬೇಯಿಸಿ ಆಮೇಲೆ 1 ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿ ಸಣ್ಣಕ್ಕೆ ಇದಕ್ಕೆ ಹಾಕಬೇಕು. ಅದಕ್ಕೆ ಮೊದಲು ಟೊಮೊಟೊ ಒಂದು 3 ಮೀಡಿಯಮ್ ಸೈಜ್ದು ಹಾಕಿದ್ದೀನಿ. ಅದು ಬೆಂದಮೇಲೆ ತೆಗೆದು ಆಮೇಲೆ ಅದು ಬೇಳೆ ಫುಲ್ಲು ನುರಿಬಾರ್ದು, ಹಾಗೆ ಆವಾಗ ಇದು ಸಬ್ಬಸಿಗೆ ಸೊಪ್ಪು ಹೆಚ್ಚಿದನ್ನು ಹಾಕಬೇಕು. ಅದು ಬೆಂದಮೇಲೆ ಅದನ್ನು ಸೋಸಿಬಿಟ್ಟು, ಸಬ್ಬಸಿಗೆ ಸೊಪ್ಪು ಬೇಳೆ ಎಲ್ಲ ಇರೋದಲ್ಲ ಅದು ಸೋಸಿಬಿಟ್ಟು ಆ ನೀರನ್ನ ಇಟ್ಟು ಇದು ಪಲ್ಯಕ್ಕೆ ತೆಗಿಬೇಕು. ಬೇಳೆ ಸೊಪ್ಪು ಏನಿರುತ್ತಲ್ಲ ಅದು ಪಲ್ಯಕ್ಕೆ ತೆಗಿಬೇಕು. ಆ ಟೊಮೊಟೊನ ಸೈಡಿಗೆ ಇಟ್ಕೊಂಡು ಅದನ್ನು ಸಾರಿಗೆ ರುಬ್ಬೋಗಿ ಹಾಕಬೇಕು. ಇವಾಗ ಸಾರಿನ ನೀರು ಇಟ್ಟಿದ್ದೀನಿ, ಅದರದ್ದು ಫಿಲ್ಟ್ರ್ ಮಾಡಿದ್ದು. ಇದು ಪಲ್ಯಕ್ಕೆ ಇಡ್ತಾಯಿದ್ದೀನಿ. ಮತ್ತು ಇದರಲ್ಲೇ 1 ಕಪ್ಪು ತೆಗೆದ್ಬಿಟ್ಟು ಸಾರಿಗೂ ಹಾಕಬೇಕು. ಆಮೇಲೆ ಅದಕ್ಕೆ ಕೊಬ್ಬರಿ 1 ಬಟ್ಲಷ್ಟು ಹುರ್ಕೊಂಡು ಅದಕ್ಕೆ ಸಾರಿನ ಪುಡಿ ಹಾಕಿ, ಸಾರಿನ ಪುಡಿ 2 ಚಮಚೆ, ಧನಿಯಾ ಪುಡಿ 1 ಚಮಚೆ, ಜೀರಿಗೆ ಪುಡಿ 1 ಚಮಚೆ, ಆಮೇಲೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚೆ ಹಾಕಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ಅದು ಗ್ರೈಂಡ್ ಮಾಡಿ, ಅದು ಅರ್ಧ ಗ್ರೈಂಡ್ ಆದಮೇಲೆ ಆವಾಗ ಈರುಳ್ಳಿ ಫ್ರೈ ಮಾಡಿಕೊಂಡು, ಮತ್ತು ಬೆಳ್ಳುಳ್ಳಿ 5 ಹೆಸರು ತೊಗೊಂಡಿದ್ದೀನಿ ದೊಡ್ಡದು, ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಹಾಕಬೇಕು. ಆ ನುಣ್ಣಗೆ ಗ್ರೈಂಡ್ ಮಾಡಿದ್ದನ್ನು ತೆಗೆದು ಗ್ರೈಂಡ್ ಮಾಡಿದ್ದು ಆಗುವಾಗ ಅದಕ್ಕೆ 1 ಕಪ್ಪು ನಾವೇನು ಬೇಳೆ ಮಿಶ್ರಣ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಇವಾಗ ಸಾರಿಗೆ ಹಾಕಬೇಕು. ಆಮೇಲೆ ಫಿಲ್ಟ್ರ್ ಮಾಡಿ ಇಟ್ಟಿದ್ವಲ್ಲ ನೀರು ಬಸಿದ್ಬಿಟ್ಟು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಹುಣಸೆ ರಸನ ಹಾಕಬೇಕು. 1 ಬಟ್ಲು ಹುಣಸೆ ರಸ ಹಾಕಿ ಇದನ್ನು ಮಾಡಬೇಕು ಸಾರನ್ನ. ಆಮೇಲೆ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಬೇಕು. ಹಾಕಿದಾಗ ಅದು ಟೇಸ್ಟು ತುಂಬ ಹದವಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ಹುಣಸೆ ಹುಳಿ ಹಾಕಿದ್ವಲ್ಲ ಅದಕ್ಕೆ ಹಾಕಿ ಎಲ್ಲನೂ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ 1.5 ಸ್ಪೂನು ಎಣ್ಣೆ, ಆಮೇಲೆ ಸಾಸಿವೆ 1 ಸ್ಪೂನು, ಆಮೇಲೆ ಜೀರಿಗೆ 1 ಸ್ಪೂನು, ಒಂದು 6-7 ಹೆಸರು ಬೆಳ್ಳುಳ್ಳಿ ಜಜ್ಜಿದ್ದು, ಆಮೇಲೆ 1 ಗರಿ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಡಬೇಕು. ಆ ಒಗ್ಗರಣೆನ ಸಾರಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಒಂದು 3 ನಿಮಿಷ ಕುದಿಸ್ಬೇಕು. ಸಾರು ಚೆನ್ನಾಗಿ ಕುದೀತಾ ಇದ್ದಂಗೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡಬೇಕು. ಅದಕ್ಕೆ 1.5 ಸ್ಪೂನು ಎಣ್ಣೆ, ಮತ್ತು ಕಡಲೆಬೇಳೆ ಉದ್ದಿನಬೇಳೆ 1 ಸ್ಪೂನು, ಆಮೇಲೆ ಸಾಸಿವೆ ಜೀರಿಗೆ 1 ಸ್ಪೂನು ಹಾಕಿ ಒಗ್ಗರಣೆ ಚಟಪಟ ಆದಮೇಲೆ ಹೆಚ್ಚಿದಂಥ 5-6 ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಒಗ್ಗರಣೆ ಬಾಡಿಸಿ, ಆಮೇಲೆ ಅದು ಪಲ್ಯಕ್ಕೆ ಇಟ್ಟಿದ್ವಲ್ಲ ಬೇಳೆ ಸೊಪ್ಪು ಅದನ್ನು ಮಿಕ್ಸ್ ಮಾಡಿ, ಅದು ಉಪ್ಪು ಅರಿಶಿನ ಹಾಕಿಟ್ಟಿದ್ದು ಮೊದಲೇನೆ ಅದಕ್ಕೆ, ಅದನ್ನು ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ 1-2 ನಿಮಿಷ ಬಿಸಿ ಮಾಡಿಡಬೇಕು. ಬಿಸಿ ಮಾಡಿಟ್ರೆ ಇದು ಚಪಾತಿಗೆ ರೆಡಿ ಆಯಿತು ಈ ಪಲ್ಯ. ಆಮೇಲೆ ಸಾರು ಬಂದು ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಹಾಗೆ ಮಾಡಿದ್ದೀನಿ ನಾನು. ತುಂಬ ಟೇಸ್ಟ್ ಬರುತ್ತೆ ಇದು ಬಸ್ಸಾರು ಅಂದರೆ. ಸಬ್ಬಸಿಗೆ ಸೊಪ್ಪು ಎಸ್ಪೆಷಲಿ ತುಂಬ ಟೇಸ್ಟ್ ಬರುತ್ತೆ. ಮತ್ತು ಇನ್ನೂ ಸ್ವಲ್ಪ ಉಳಿದಿತ್ತು ಸಬ್ಬಸಿಗೆ ಸೊಪ್ಪು, ನಾನು ಅದನ್ನು ವಡೆ ಮಾಡೋಣ ಅಂತ ಹೇಳಿದ್ದೀನಿ. ವಡೆಯನ್ನು ನಾಳೆ ಮಾಡ್ತೀನಿ. ಅದನ್ನು ನಿಮಗೆ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ನೋಡಿ ನೀವು. ಮತ್ತು ನೀವು ಮಾಡಿ. ಇದೇನು ಮೆಜರ್ಮೆಂಟ್ ಹೇಳಿದ್ದ ಎಲ್ಲನೂ ಅಷ್ಟೇ ಹಾಕಿ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.